ನಮ್ಮ ಮನೆಯಲ್ಲಪ್ಪ ಒಬ್ಬರು ದೇವ್ರು ಹೇಳ್ತಾ ಇದಾರಪ್ಪ ನಮ್ಮ ಮನೆ ಅಂತ ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದಾರಪ್ಪ. ಅವ್ರಿಗೆ ಮೈಯಾಗ ಬಂದು ನಮ್ಮ ಮನೆಗೆ ನಮ್ಮ ತಾಯಿಗೆ ನಮ್ಮ ಚಿಕ್ಕಪ್ಪಗೆ ದೇವ್ರು ಕಟ್ಟಿತ್ತು. ಅವ್ರು ತೀರಿ ಹೋಗ್ಯಾರ. ನಮ್ಮ ಚಿಕ್ಕಪ್ಪನ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಅವ್ರಿಗೆ ದೇವ್ರು ಕಟ್ಟಮ್ಮ ದೇವ್ರು ಮಾಡಮ್ಮ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವೇನು ಇದು ಕೊಟ್ಟಿಲ್ಲ. ಹಂಗಾಗಿ ಆತ ಬಂದರೆ ನಾವು ದೇವ್ರು ಕಟ್ತೀವಿ, ಆತ ಬರಬೇಕು ಅಂತ ಅಟ್ಟಿ ಹಿಡ್ಕೊಂಡು ಕೂತಾರ. ಅಟ್ಟಿ ಹಿಡ್ಕೊಂಡು ಕುಂತ್ರೆ ಮೊನ್ನೆ ಹೊಲ್ದಾಗ ಹತ್ತಿ ಇಡತ್ನಾಗ ದೇವ್ರ ಅರ್ಥ ಮೈಯಾಗ ಬಂದು ಆತ ಭಾಗ ಹಾಕಿದ್ರೆ ನಾವು ದೇವ್ರು ಮಾಡ್ತೀವಿ, ಆತ ಬರಬೇಕು ಅಂತ. ಅಕ್ಕಿ ಎಲ್ಲಮ್ಮ ಅವನೇ ಬಂದು ಆತನ ಭಾಗ ಬೇಡ, ಆತನ ಸಾಹಸ ಬೇಡ, ಅದನ್ನ ತಂಟೆಗೆ ಹೋಗ್ಬೇಡ್ರಿ ನೀವು. ಅದನ್ನ ತಂಟೆಗೆ ಹೋಗಿ ಏನೋ ನಿಮ್ಮ ಮದ್ರ ಭಾಗ ಕಳ್ಸ್ಕೊಂಡ್ರ ಅಂದ್ರೆ ನಿಮ್ಮನ್ನ ಮತ್ತೆ ಎಲ್ಲ ನಾಷ್ಟ ಎದ್ದು ಬಿಡ್ತೀರಿ. ಅದನ್ನ ತಂಟೆಗೆ ಹೋಗ್ಬಿಡ ಅದನ್ನ ಸಪ್ರೇಟ್ ಬಿಡು ಅಂತನ್ನ ಅದನ್ನ ಹೋಗ್ಬಿಟ್ಟಾರ. ಬೆಂಕಿ ಅಂತ ದೇವ್ರಿಗೆ ಹೋತಾನತ್ತ. ಮೈಯಾಗ ಬಂದಿರ್ತಕ್ಕಂಥ ದೇವ್ರು ಹೇಳೋದು ಮಾತು ಬಿಡ್ಬೇಡ್ರಿ, ಅತ್ತನ್ನ ಬಿಟ್ಬಿಡ್ರಿ, ಅದನ್ನ ನೀವು ಟಾರ್ಗೆಟ್ ಮಾಡಬೇಡ್ರಿ, ಅದನ್ನ ಸೆನೆಕ್ ಹೋಗ್ಬೇಡ್ರಿ, ಅದನ್ನ ಭಾಗ ಹಾಕ್ಸ್ಕೋಬೇಡ್ರಿ. ಮತ್ತೆ ಅದೇನಾದ್ರು ಸಂತೋಷದಿಂದ ಬಂದು ಕುಂದಿರ್ಲಿ ನಿಂದಿರ್ಲಿ ಹೋಗ್ಲಿ, ಅವ್ರ ಫ್ಯಾಮಿಲಿ ಅವರು ಮತ್ತೆ ಅದು ಇದು ಕಿರಿಕಿರಿ ಮಾಡಕ್ ಹೋಗ್ಬೇಡ್ರಿ. ಅತನೇ ಮನೆ ಮುಂದೆ ಮನೆ ಹಿಂದಗಡೆ ಇದಾನಪ್ಪ. ಹೊಸದಾಗಿ ದೇವ್ರು ಒಂದೇ ಅತ್ತಗ ಸಣ್ಣ ಹುಡುಗ ವಯಸ್ಸಿನಾಗ. ನಮಗ್ ಗೊತ್ತಿಲ್ರಪ್ಪ. ನಮ್ ಶೆಡ್ ಐತ್ರಪ್ಪ, ಶೆಡ್ಡಿನ ಸುತ್ತ ರಾತ್ರಿ ಬೆಳಕು ಕಾವಲಿ ನೋಡ್ರಿ. ನಮ್ಮೆಲ್ಲ ಮಕ್ಕಳು ನಾವೆಲ್ಲ ಗುಂಪು ಪ್ರಾರ್ಥನೆ ಮಾಡ್ತೀವಪ್ಪ. ರಾತ್ರಿ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ಎಲ್ಲಾ ವಿಧದಲ್ಲಿ ನಮ್ಮ ರಕ್ಷಣೆ ಐತಪ್ಪ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಷ್ಟೋ ಕಿರಿಕಿರಿಗಳು ಬರ್ತಾವ್ರಪ್ಪ, ಆದ್ರೆ ಯಾವ ಬಂದು ನಿಂದ್ರಾವಲು ಹೋಗ್ಬಿಡ್ತಾವ. ಜನರ ವಿರೋಧ ಜಗ್ಗಿ ಐತೆ, ಜನರ ವಿರೋಧ ಐತೆ, ಎಲ್ಲ ಐತೆ, ಆದ್ರೆ ಯಾವ ಬಂದು ನಿಂದ್ರಾವಲು. ಯಾವ ಅಟ್ಯಾಕ್ ಮಾಡಕ್ ಯಾರಿಂದ ಆಗಲ್ಲ. ಒಂದು 20 ದಿನದಿಂದ ದಾರಿ ಸಮಸ್ಯೆ, ನಮ್ಮದೇ ದಾರಿ. ಬೇರೆಯವರು ಸುಮ್ಮನೆ ನೋಡಮ್ಮ ಇವನ್ನ ಅಣ್ಣ ಸತ್ತೋಗ್ಬಿಟ್ಟ, ಒಬ್ಬನೇ ಇರೋದು, ಏನ್ ಮಾಡ್ತಾನಂತ ದಾರಿ ನೀರ್ ಹರಿಸ್ತಾ ಇದ್ರು. ನಾನು ಹೋಗಿ ಅವ್ರನ್ನ ಕೇಳಲ್ಲ, ಯಾಕೆ ನೀರ್ ಹರಿಸ್ತ್ರಿ, ಎದಕ್ ಹರಿಸ್ರಿ, ಎದಕ್ ಬಿಡಿದ್ರು, ಹರಿಸ್ರಿ, ಎಷ್ಟು ದಿನ ಹರಿಸ್ತಾರೆ ನೋಡಮ್ಮ ಅಂತ ಸುಮ್ಮನೆ ಇದ್ದಿದ್ರು. ದಿನ ಪ್ರಾರ್ಥನೆ ಮಾಡ್ಕೊಂಡು ದಿನ ಮತ್ತೆ ಗಾಡಿ ತಗೊಂಡು ಹೋಗಲ್ಗ ದಾರಿ ನಿಂತು ಪ್ರಾರ್ಥನೆ ಮಾಡಿ ಹೋಗ್ತಿದ್ದೆ. ಇದನ್ನ ಹೆಂಗ್ ಬಗೆಹರಿಸ್ತಪ್ಪ, ಬಗೆಹರಿಸು ಅಂತ. ಇದು ಹೆಂಗ್ ಬಗೆಹರಿಸಪ್ಪ ದಿನ ಮತ್ತೆ ಮನೆ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಗಾಡಿ ತಗೊಂಡು ಹೋಗಲ್ಕ ನಿಂತು ಪ್ರಾರ್ಥನೆ ಮಾಡಿ ಹೋಗ್ತಿದ್ದೆ ದಾರಿಗೆ. ಅದಕ್ಕೆ ಏನು ಮಾಡ್ಬೇಡ, ಗಾಡಿ ಹಚ್ಚಿ ಮರ ಮುಡ್ಸಿ ಬಿಡು ಅಂತ ಹೇಳ್ದಂಗೆ ಆಯ್ತದ ನನಗೆ. ಅದಕ್ಕೇನು ಮಾಡಕ್ ಹೋಗ್ಬೇಡ, ನೀನು ಅವ್ನು ಕೇಳಕ್ ಹೋಗ್ಬೇಡ, ದಾರಿ ಹೇಳ್ತಿದ್ ಮರ ಮುಡ್ಸಿ ಅಂತ ಹೇಳ್ದಂಗೆ ಆಯ್ತಪ್ಪ. ಅದೇ ತರ ನಿನ್ನೆ ಮರ ಮುಡಿಸಿದ್ರಪ್ಪ. ಎಲ್ಲ ಏನೋ ಅವ್ರು ಏನೇನು ಪ್ಲಾನ್ ಇಟ್ಕೊಂಡಿದ್ರೇನಪ್ಪ, ಎಲ್ಲ ಬಂದಾಗಿ ಬಾಯಿ ಮುಚ್ಕೊಂಡು ಮನೆ ಕೂತ್ಕೊಂಡ್ರಪ್ಪ. ದೇವ್ರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ಒಂದೊಂದ್ಸಲ ಒಂದೊಂದು ಆಲೋಚನೆ ಕೊಡ್ತಾನೆ, ಆಲೋಚನೆ ನಾವು ಕೇಳಬೇಕು, ಅದು ನಮಗೆ ಮೇಲಾಗಿರುತ್ತೆ. ಫ್ರೆಂಡ್ಸ್ ಅಲ್ಲ, ಹಲ್ಲೆಲೂಯ. ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಂದ್ರೆ ದೇವರ ಕೃಪೆ. ಎಲ್ಲ ಇದರಿಂದ ಚೆನ್ನಾಗಿದೀವಪ್ಪ. ಇನ್ನೊಂದು ನಾವು 2 ಕೋರಿಕೆ ಅಷ್ಟೇ ಉಳಿಸ್ಕೊಂಡ್ರಪ್ಪ, ಯಾವ ಉಳಿಸಿಲ್ಲ. 2 ಕೋರಿಕೆ ಆಯ್ತು. ಹಲ್ಲೆಲೂಯ. ಈ ಥರ ಭಯಂಕರವಾಗಿದ್ದ ಸ್ಥಿತಿ, ಸಾಯುವ ಸ್ಥಿತಿ ಇತ್ತು. ಸಾಲದ ಸಮಸ್ಯೆಗೆ, ಆಮೇಲೆ ಅನಾರೋಗ್ಯ, ಬಾನಮಜ್ಜೆ ಮಾಡಿದ್ರು, ಲಾರಿಗೆ ಬಸ್ಸಿಗೆ ಬೀಳಕ್ಕೆ ಹೋಗ್ತಿದ್ದ, ಹಗಲು ರಾತ್ರಿ ಇದನ್ನ ಕಾಯ್ತಿದ್ರು ಪ್ರಿಯರೇ. ಹೌದಪ್ಪ? ಆತ ಎಲ್ಲ ಶರಣರ ತಕ್ಕ ಎಲ್ಲ ಕಡೆ ಹೋಗಿ ಬಂದ್ರು ಪರಿಹಾರ ಆಗಿದೆ. ಎಲ್ಲ ದೇವರುಗಳು ಏನು ಮಾಡೋದಲ್ಲ ಮಾಡ್ಯಾನ. 3 ಲಕ್ಷ ಖರ್ಚು ಮಾಡಿ 3-4 ಲಕ್ಷ ಖರ್ಚು ಮಾಡ್ಯಾನ. ಹೋದ್ರೆಲ್ಲ ತಾತ್ನವ್ರಿಗೆ ಅವ್ರಿಗೆ 30,000-40,000 ಕೊಟ್ಟಿದ್ರು ನೋಡ್ರಪ್ಪ. ಅದನ್ನ ಮಾಡ್ತೀವಿ, ತೆಗಿತೀವಿ, ನಿಮ್ಮ ಹೋದಾಗ ಇಟ್ಟಾರ, ಮನೆಗೆ ಇಟ್ಟಾರ, ಅಲ್ಲಿ ಇಟ್ಟಾರ, ಇಲ್ಲಿ ಇಟ್ಟಾರ ಅಂತೇಳಿ ಇಲ್ಲಿಂದ ಉಸಿ ಹೋಗಂಗ್ ಮಾಡ್ತೀವಿ. ಎಲ್ಲ ತಿರುಗಾಡಿ ಸಾಕಾಯ್ತು. ಎಲ್ಲ ಮಿಲ್ಲಿಗೆ ಕೊಟ್ಟಿವ್ರು. ಇನ್ನೇನಪ್ಪ ನೀನ್ ಸತ್ತು ಹೋಗ್ಬಿಡ್ತಿದ್ವಿ ಬಿಟ್ರೆ, ನಾನ್ ಸ್ವಲ್ಪ ಗುರುಬಂದ್ ತಗೊಂಡಿದ್ದೀನಪ್ಪ. ನಾ ಗುರುದ್ರಾಕ್ಷಿ ಪದ್ರಾಕ್ಷಿ ಹಾಕಿಟ್ಟು ಮತ್ತೆ ತಾತ ಇದ್ದಂಗೆ ಇದ್ದೀನಪ್ಪ. ಅವೆಲ್ಲ ಬಿಟ್ಟು ಹೆಂಗ್ ಬರ್ಬೇಕಮ್ಮ, ನೇಸಪ್ಪ ಸ್ವಾಮಿ ಬಾ ಅಂತಿದ್ದಿ ಅಂದೆ. ಅವೆಲ್ಲ ಬಿಟ್ಟು ಬರಕ ಸತ್ತೋಗ್ಬಿಡ್ತಲ್ಲ ನೀನು ಅಂತ. ನಾನು ನಡೆಯಕ್ಕೆ ಬರೋದಮ್ಮ, ನಾನು ಹೆಂಗ್ ಬರ್ಬೇಕು ಅಂದೆ. ಹೆಂಗನ ಬಾ ಒಟ್ಟೆ ಬಂದು ಏಸಪ್ಪ ಬಳ್ಳೇಬೇಕು, ನಿಂದ್ರೆ ಸತ್ತೋತಿದ್ 2 ಮಕ್ಕಳು ಬಿಟ್ಟ. ಟಾರ್ಗೆಟ್ ಆಯಪ್ಪ, ಇನ್ನೊಂದು 8 ದಿನದಿಂದ ಸತ್ತೋತೀನಿ ನಮ್ಮ ಸ್ಥಿತಿ ನಂದು. ಹಂಗೆ ಒದ್ದಾಡಿಕಂತ ಬಸ್ಸಿನಾಗ ಮಕ್ಕಳು ಬಂದಿನ್ರಪ್ಪ. 2ನೇ ವಾರದಾಗ ಆರಾಮಾಗಿನ್ರಪ್ಪ. ದೇವರಿಗೆ ಮಹಿಮೆ ಉಂಟಾಗಲಿ. 7 ವರ್ಷ ಆದ್ರಪ್ಪ ಅದು ಬಾನಮತಿ. ಎಷ್ಟು ದಿವಸ? 7 ವರ್ಷ. 7 ವರ್ಷ.
ಇಲ್ಲಿ ಏನನ್ನ ನಿನಗೆ 50,000 60,000 ಏನೇನು ರೊಕ್ಕ ಏನಾದ್ರು ದೇವ್ರು ಕೇಳಿದ್ರ ದೇವ್ರು ಸೃಷ್ಟಿ ಮಾಡಿದ ದೇವ್ರ ಪ್ರಾರ್ಥನೆ ಏನು ಮತ್ತೆ ಇಲ್ಲಿ ಬಂದು ಒಂದು ಇಂಜೆಕ್ಷನ್ ಕೂಡ ಮಾಡಿಸಿರಲ್ಲ. ಹಾ 2 ಗಂಟೆ ಜೋಶನ ಇಂಜೆಕ್ಷನ್ ಇಲ್ಲ, ಗುಳಿಗಿಲ್ಲ, ಅಂತರಲ್ಲ, ಮಂತ್ರ ಇಲ್ಲ, ಯಾವುದಿಲ್ಲ. ಇವತ್ತಿನವರೆಗೆ ಹಂಗೆ ಆರಾಮದಿಂದ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸ್ವಸ್ಥ ಮಾಡಿದ ದೇವಾದಿ ದೇವರಿಗೂ, ಪ್ರಾಣ ಉಳಿಸಿದ ದೇವಾದಿ ದೇವರಿಗೂ. ನೋಡ್ರಿ, ಮನೆ ಸುತ್ತಲ ಬೆಳಕೈತಂತ ಮೈಯಕ್ಕೆ ಬಂದು ಕೆಕ್ಕೆ ಹೊಡೆದು ಹೇಳ್ತಾರಲ್ಲ, ಅವರೇ ಹೇಳ್ತಾ ಇದ್ದಾರೆ. ಇವ್ರ ಮನೆ ಸಮೀಪಕ್ಕೆ ಬರ್ಬೇಕಂದ್ರೆ ಅವ್ರಿಗೆ ಭಯ ಆಗತ್ತಂತ. ನೋಡ್ರಿ, ಆ ಹುಡುಗ ದೇವರನ್ನ ನಾವು ಸತ್ಯವಾಗಿ ಹೇಳ್ತಾನ, ಎಲ್ಲ ಮೈಯಾಗ ಬಂದು ಕುಡಿತಾನೆ ತಗತಾಕ, ನಮ್ಮ ಮನೇಲಿ ಬರೋಕ್ಕಾಗಲ್ಲ. ಇನ್ನು ಮನೇಲಿ ಬರಬಾರ್ದಲ್ಲ, ಮತ್ತೆ 3 ಡಿಸ್ಟೆನ್ಸ್ ಓಡ್ತಾನ ನಾವು ಮತ್ತೆ ಮನೇಲಿ. ಒಂದು ಮಾತೇನು ಗೊತ್ತಾ, ದೇವದೂತರು ದೇವರ ಮಕ್ಕಳ ಸುತ್ತ ಕಾವಲಾಗಿರ್ತಾರೆ. ದೇವ್ರಿಗೆ ಮಹಿಮುಂಟಾಗಲಿ. ನಿನ್ನೆ ಬಂದ್ರಪ್ಪ, ನಿನ್ನೆ ಬಂದ ಕುಂತ್ಕೊಂಡಿ ಮತ್ತೆ ಬಾರೋ ಕುಂದ್ರು ಬಾ, ನೀವು ದೇವಪ್ಪ ಹೇಳ್ತಿ ಕುಂದ್ರು ಬಾ ಅಂತ. ಒಳ್ಳೆ ಅಪ್ಪೋ ನಿಮ್ ತಟ್ಟೆಗಳನ್ನು ದುರಾತ್ಮ ಶಕ್ತಿಗಳು. ಇನ್ನೊಂದು ಸಾಕ್ಷ್ಯಪ್ಪ. ಈಗ ಯಲ್ಲಂಗುಡಿಯಲ್ಲಿ ಇರ್ತಾರಲ್ಲಪ್ಪ, ಅವ್ರು ಚೌಡಿಕೆ ಹಾಕಿ ಇದು ಮಾಡ್ತಾರೆ, ಚೌಡಿಕೆ ಹಾಕಿ ಇದು ಮಾಡ್ತಾರಲ್ಲ. ಆ ಯಜಮಾನ ಸೌದತ್ತಿರ್ತಾರಪ್ಪ. ಬಂದಾನ ಇಲ್ಲಿ ಒಂದು 9-10 ತಿಂಗಳಾಯ್ತು. ಅವಾಗ ಮಾನಿಗೆ ಹೋಗ್ತಾ ಬರ್ತಾ ಆಟೋದಾಗ ಪರಿಚಯ ಆಗಿದ್ರಪ್ಪ. ಹಿಂಗೆ ಮಾತಾಡ್ಕೊಂತಿರ್ತಿದ್ದ. ಆತಗ ಫುಲ್ ಆರಾಮಿದ್ದಿಲ್ಲಪ್ಪ, ಸೀರಿಯಸ್ ಇತ್ತು. ಏನ್ ತಾತ ಹಿಂಗಾಯ್ತು ಅಂತಂದ್ರೆ ಫೋನ್ ಮಾಡಿದ, ಹಿಂಗಾಯಲ್ಲಪ್ಪ ಸ್ವಲ್ಪ ಕರ್ಕೊಂಡು ಹೋಗು ಅಂತದ್ದು, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ. ಎಲ್ಲ ಪೂಜಾರವರು ಫೋನ್ ಮಾಡಿದ್ರು ಕರ್ಕೊಂಡು ಹೋಗ್ತಾ. ಕರ್ಕೊಂಡು ಹೋಗಿ ಮಾನಿಗೆ ಇಡ್ಲಿಲ್ಲಪ್ಪ. ಮತ್ತೆ ರೈತರು ರಿಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮತ್ತೆ ನಾವು ಸ್ವಲ್ಪ ದುಡ್ಲೇ ಅವ್ರಿಗೆ ಸ್ಕ್ರೀನ್ ತೆಗಿಸಿ ಎಲ್ಲ ಇದು ಮಾಡಿದ್ರು. ಅವ್ರಿಗೆ ಯಾರು ತೋರ್ಸಕ್ ಮುಂದೆ ಬರಲಿಲ್ಲ. ಅವ್ರ ಮೊಮ್ಮಕ್ಳು ಎಲ್ಲಿ ಹೋಯ್ದಾರ ಅಂತಪ್ಪ, ಅವ್ರು ಕೂಡ ಬರಲಿಲ್ಲ. ನನ್ನ ಕೈಲಿ ಆದಷ್ಟು ನಾನು ತೋರಿಸಿದೆ. ದಿನ ಆತಗ ಅಪ್ಪ ಬರ್ತಾ ಆತಗೆ ಊಟ ನೀಡಲಿಲ್ಲ. ದಿನ ರಾಗಿ ಗಂಜಿ, ಅನ್ನದ ಗಂಜಿ ಒಯ್ದು ಕೊಟ್ಟು ಏನೋ ಮಾಡಿ ಇವತ್ತು ಒಂದು ಸ್ವಲ್ಪ ಚೇತರಿಸ್ಕೊಂಡು ಆರಾಮದನ. ಪ್ರಾರ್ಥನೆ, ಆತನ ಬಗ್ಗೆ ಪ್ರಾರ್ಥನೆ ಮಾಡಿ ಸ್ವಲ್ಪ ಎದ್ದು ಕುಂತಾಡ್ರಪ್ಪ. ನಾನು ಏಸಪ್ಪಗೆ ಬರ್ತೇನೆ ಅಂತ ಹೇಳಕತ್ತಂದ್ರ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆ ಗೊತ್ತಾ, ನರಕಕ್ಕೆ ಹೋಗ್ಬಾರ್ದು. ಎಲ್ಲರೂ ದೇವ್ರ ಮಕ್ಕಳಾಗಿ ದೇವಲೋಕಕ್ಕೆ ಸೇರ್ಬೇಕು. ಅದಕ್ಕೋಸ್ಕರವಾಗಿ ಆ ದೇವರು ಭೂಲೋಕಕ್ಕೆ ಬಂದು ನನ್ನ ಪ್ರಾಣ ರಕ್ತವನ್ನು ಹಿಂಡಿದ್ದಾನೆ ಪ್ರಿಯರೇ. ನಮಗಾಗಿ ಅಷ್ಟು ಪ್ರೀತಿ ಮಾಡಿದ್ದಾನೆ. ಅದಕ್ಕಾಗಿ ನೀವು ಕೂಡ ಏನು ಮಾಡಬೇಕು, ಅನೇಕರಿಗೆ ಇಂಥ ವಿಷಯವನ್ನು ತಿಳಿಸ್ಬೇಕು ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಸಾಕ್ಷಿಯನ್ನು ಆಶೀರ್ವದಿಸಲಿ. ಆಮೇಲೆ ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ